ಟೈಟಲ್ ಮೇಲೆ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ ನಿಮಗೆ. ಈ ಭರ್ಜರಿ ಗಂಡು ಬಹುತುರ್ಗಳು ಈ ತರ ಸಿಮಿಲಾರಿಟೀಸ್ ಇರುವಂತ ಸಿನಿಮಾ ವರ್ಡ್ಗಳನ್ನ ನೀವು ಹೇಳಿ, ಒಂದು 2-3 ಹೇಳಿ. ಅಂಜದ ಗಂಡು ಲಾಸ್ಟ್ ಇಂಟರ್ವ್ಯೂ ಹೇಳ್ಕೊಟ್ಟು ಇದು ಗಂಡ ಗಂಡು 2 ಬರ್ತದೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿರುತ್ತೆ. ಭರ್ಜರಿ ಗಂಡು ಬಹುತುರ್ ಗಂಡು ಅಂಜದ ಗಂಡು ಮಂಡ್ಯದ ಗಂಡ ಮಂಡ್ಯದ ಗಂಡು ಮಂಡ್ಯದ ಗಂಡು ಇನ್ನೊಂದು ಅಂಜದ ಗಂಡು ಹೇಳ್ಬೋದು. 2 ಇದೆಯಲ್ಲ ಸಿನಿಮಾ. ಓಕೆ ಪಾರ್ಟ್ 1 ಪಾರ್ಟ್ 2. ಆಮೇಲೆ ಅಷ್ಟೇ. ಆಮೇಲೆ ಒಂದು 2 ಅಂಕ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್. ಅದೇ ನಾನು ಹೇಳಿದೆ, ಗಂಡು ಗಂಡ 2 ಹೇಳ್ಬೋದು ಅಂತ. ಗಡಿಬಿಡಿ ಗಂಡ ಹೇಳ್ಬೋದಾಗಿತ್ತು. ಸೊ ಅಂಡ್ ಟೈಟಲ್ ಬಹಳ ತುಂಬಾ ಕ್ಯಾಚಿ ಸರ್. ಅದು ನಮ್ಗೆ ಗೊತ್ತು ಹಳೇದು ಅಣ್ಣ ಸಿನಿಮಾ ಅಂತ. ಸೊ ಫಸ್ಟ್ ಕೇಳೋ ಪ್ರಶ್ನೆ ನಾನು ಮೇಡಮ್ ನಿಮಗೆ ಕೇಳ್ತೀನಿ, ಟೈಟಲ್ ಕೇಳಿದ ತಕ್ಷಣ ನಿಮಗೆ ಮೈಂಡ್ ಏನು ಬಂದಂತ ಫಸ್ಟ್? ಅಂದರೆ ಸಿಮಿಲಾರಿಟೀಸ್ ಇದೆ, ನೀವು ಹೇಳ್ದಂಗೆ ಇಷ್ಟು ದೊಡ್ಡ ದೊಡ್ಡ ಲೆಜೆಂಡ್ಸ್ ಮಾಡಿರುವಂಥ ಒಂದು ಸಿನಿಮಾ ಹೆಸರುಗಳಿಗೆ ಸಿಮಿಲಾರಿಟಿ ಇದೆ. ಆದರೆ ಅವರಷ್ಟೆಲ್ಲ ದೊಡ್ಡವ್ರು ನಾವಲ್ಲ, ಆಮೇಲೆ ಸಣ್ಣ ನಾವಾಗುವಂಥದ್ದು ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ. ಅಲ್ಲ, ನಿಮ್ಮ ಮೈಂಡಿಗೆ ಏನು ಬಂತಂತ ನೀವು ಹೇಳಿಲ್ಲ. ಅಣ್ಣವರು ಸಿನಿಮಾ ನೆನಪಾಯಿತು. ಹೌದು. ಸರ್ ನಿಮಗೆ ಫಸ್ಟ್ ಟೈಟಲ್? ಆಬ್ವಿಯಸ್ಲಿ ಆ ಟೈಟಲ್ ಹೇಳಿದ ತಕ್ಷಣ ಸರ್ ನೆನಪಾಗ್ತಾರೆ. ಲೈಕ್ ತುಂಬ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನಿಸ್ಬಿಟ್ಟು ನಮಗೆ ಯಾವಾಗ ಒಂದು ಸಡನ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೇಳಿದಾಗ ಶೂಟಿಂಗ್ ಸ್ಟಾರ್ಟ್ ಮಾಡೋದ್ರಲ್ಲೂ ಅದೇ ಟೈಟಲ್ ಇರೋದ್ರಿಂದ ಅನ್ನ ಅದಕ್ಕೆ ಕಂಪ್ಲೀಟ್ ಜಸ್ಟಿಫೈ ಮಾಡಬೇಕು. ಅದೇ ಆಬ್ವಿಯಸ್ಲಿ ಆ ಸಿನಿಮಾಗೂ ಈ ಸಿನಿಮಾಗೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಸ್ಟೋರಿ ಲೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಬಟ್ ಇಲ್ಲಿ ಸಿಕ್ಕಿರೋ ಪಾತ್ರ, ಆ ಪಾತ್ರ ಸಿಕ್ಕಿರೋ ಟೈಟಲ್ ಅಂತ ಬಂದಾಗ ನನಗೆ ಇದು ತುಂಬ ರೆಸ್ಪಾನ್ಸಿಬಲ್ ಅಂತ ಅನ್ನಿಸ್ಬಿಟ್ಟು, ಐ ಹ್ಯಾವ್ ಟು ಬಿ ದ ಬೆಸ್ಟ್ ಅಂತ ಅನ್ನಿಸ್ಬಿಟ್ಟು ಆ ಟೈಮಲ್ಲಿ. ನಾನು ಹೇಗಾದರೂ ಮಾಡಿ ಜಸ್ಟಿಫೈ ಮಾಡಬೇಕು, ಅದಕ್ಕೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಬೇಕು. ಐ ವಾಂಟ್ ಟು ಗಿವ್ ಮೈ 200% ಅಂತ ನನಗೆ ಆ ಟೈಟಲ್ ಕೇಳಿದ ತಕ್ಷಣ ಅನಿಸುತ್ತೆ. ಅಂದರೆ ಭಯ ಆಗಲಿಲ್ಲ ಆ ಟೈಮಲ್ಲಿ? ಅಣ್ಣವ್ರು ಟೈಟಲ್ ಇಟ್ಕೊಂತ ಇದ್ವಿ, ಕರೆಕ್ಟಾಗಿ ಆ ಸ್ಟೋರಿ ಇರಬೇಕು, ಸೊ ಆ್ಯಕ್ಷನ್ ಎಲ್ಲ ಪರ್ಫೆಕ್ಟಾಗಿ ನಾನು ಮಾಡಬೇಕು, ಸೊ ಅದೆಲ್ಲ ಹೆಂಗೆ ಪ್ರಿಪೇರ್ ಆಗಿ? ಸ್ಟೋರಿ ಅದಕ್ಕೆಲ್ಲ ನಾನು ಇನ್ವಾಲ್ವ್ ಆಗಲ್ಲ, ಅದು ಕಂಪ್ಲೀಟ್ಲಿ ನಮ್ಮ ಡೈರೆಕ್ಟರ್ಸ್ ಎಲ್ಲ ಅವ್ರು ಟೇಕ್ ಅದು. ಸೊ ಆಬ್ವಿಯಸ್ಲಿ ಅವರು ಆ ಟೈಟಲ್ ಇಟ್ಕೊಂಡು ಒಂದು ಕತೆ ಮಾಡಿದ್ದಾರೆ ಅಂದರೆ ಅವರು ಅದೆಲ್ಲ ಪಾಯಿಂಟ್ಸ್ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ಅವರು ರಾಜ್ಕುಮಾರ್ ಸರ್ಗೆ ತುಂಬ ದೊಡ್ಡ ಅಭಿಮಾನಿ. ಸೊ ಅವ್ರಿಗೆ ಅದು ಎಲ್ಲ ಪರ್ಸ್ಪೆಕ್ಟಿವ್ ಮೈಂಡಲ್ಲಿ ಇತ್ತು. ಸೊ ನಾನು ಅದ್ರ ಬಗ್ಗೆ ಕೆರೆಕ್ಟರ್ಸ್ ಅವರು ನನಗೆ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಹೇಳಿದಾಗ ಆಬ್ವಿಯಸ್ಲಿ ಅದು ಇದ್ದೇ ಇತ್ತು. ನಾನು ಹೇಳಿಲ್ವ, ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಥರ ಫೀಲ್ ಆಗ್ತಿತ್ತು. ಇಟ್ಸ್ ಲೈಕ್ ಎಲ್ಲ ನನ್ನ ಕಡೆ ತಿರುಗಿ ನೋಡ್ತಾರೆ, ಆಗ ನಾನು ಸಲ ಕಾಣಬೇಕು. ಸೊ ಅದಕ್ಕೆ ಏನೇ ಪ್ರಿಪ್ರೇಷನ್ ಬೇಕು ಅದೆಲ್ಲ ಖಂಡಿತ ಮಾಡಿದ್ದೀನಿ. ಓಕೆ. ಆ್ಯಂಡ್ ಈ ಭರ್ಜರಿ ಗಂಡಿಗೆ ಸೊ ನೀವು ಈಗ ನಾಯಕಿ ಆಗಿದ್ದೀರಾ. ಸೊ ನಮಗೆ ಹಳೆ ಸಿನಿಮಾ ಹೋದರೆ ಫುಲ್ಲು ಕ್ಯಾರೆಕ್ಟರ್ ಸಖತ್ತು ಸ್ಟ್ರಾಂಗ್ ಇರೋಂಥ ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್. ನಿಮ್ಮದು ಇದರಲ್ಲಿ ಹೇಗಿರುತ್ತೆ? ಅದೇ ಥರ ಇರುತ್ತಾ ಇಲ್ಲ ಬೇರೆ ಏನಾದರೂ ಡಿಫ್ರೆಂಟ್ ಆಗಿರುತ್ತಾ? ಸ್ಟ್ರಾಂಗ್ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಇದೆ. ಅಲ್ಲ, ನೀವು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನಾವು ಆಲ್ರೆಡಿ ನೀವು ಪ್ರೂವ್ ಮಾಡಿದ್ದೀರ ಆಲ್ರೆಡಿ ಲಾಸ್ಟ್ನೆಸ್ಸಲ್ಲೆಲ್ಲ. ಸೊ ಅಂದರೆ ಯಾವ ಥರ ಬಜಾರಿ ಥರ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ? ತುಂಬ ಇನ್ನೋಸೆಂಟ್ ಇದ್ದಾರೆ. ಜ್ಯೋತಿ ಅಂತ ತುಂಬ ಇನ್ನೋಸೆಂಟ್, ತುಂಬ ಮುಗ್ಧತೆ. ಹಳ್ಳಿ ಕಡೆ ಹೇಗಿರ್ತಾರೆ, ಅಪ್ಪ ಅಮ್ಮ ತಂದೆ ತಾಯಿ ಇಲ್ಲ ಅವರಿಗೆ, ದೊಡ್ಡಪ್ಪ ಊರಿಗೆ ಹೋಗ್ಬಿಟ್ಟು ಅವರೇ ಸಾಕ್ತಾ ಇರ್ತಾರೆ. ಈ ಹೀರೋ ಸಿಟಿಯಿಂದ ಬಂದಾಗ ಅವಳು ಹೀರೋ ಜೊತೆ ಬೆರೆಯಲ್ಲ, ಇವನು ಯಾರು ನನ್ನ ಫಾಲೋ ಮಾಡ್ತಿದ್ದಾನೆ ಆ ಥರ ಭಯ ಪಟ್ಕೊಂಡು ನೋಡೋಗೋದು, ಆ ಥರ ಟೈಪ್ಸ್. ಟ್ರೈಲರ್ ಟೀಸರಲ್ಲೆಲ್ಲ ನೋಡಿರ್ಬೋದು, ಆ ಥರ ಅದು ಕ್ಯಾರೆಕ್ಟರ್. ಆ್ಯಂಡ್ ಸರ್ ಟೈಟಲ್ ಶಿವ ಇದೆ, ಅದೊಂದು ಸ್ವಲ್ಪ ಅರ್ಥ ಆಗ್ತದೆ. ಹಾಂ, ಅದು ಸಿನಿಮಾಗೆ ತುಂಬ ಹತ್ರ ಆಗಿದೆ. ಆ್ಯಂಡ್ ನಾನು ಪರ್ಸನಲಿ ಶಿವ ನಾವು ಅಷ್ಟೇ. ಆಲ್ಮೋಸ್ಟ್ ಒಂದು ಟೀಮಲ್ಲಿ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಎಲ್ಲ ಶೂಟ್ ಮಾಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಆಬ್ವಿಯಸ್ಲಿ ಈಗ ನೋಡಿ, ನಮ್ಮ ಡಿವೋಷನ್ ಎಲ್ಲ ಒಂದು ಸೈಡಿಗೆ ಇಟ್ಟು ಒಂದು ಸಿನಿಮಾಗೆ ನಿಮಗೆ ಏನೇ ಕಾಣಿಸಿದ್ರು ಎಲ್ಲೋ ಒಂದು ಕಡೆ ಸಿನಿಮಾಗೆ ಅದರದ್ದು ಒಂದು ರಿಫ್ಲೆಕ್ಷನ್ ಅಥವಾ ಏನೋ ಕನೆಕ್ಷನ್ ಇದ್ದೇ ಇರುತ್ತೆ. ಆ್ಯಂಡ್ ನಾವು ಶಿವನ ಫುಲ್ ಟಾಪಲ್ಲಿ ಇಟ್ಟಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ಸಿನಿಮಾಗೆ ತುಂಬ ಕನೆಕ್ಷನ್ಸ್ ಇದೆ. ಸೊ ನಿಮಗೆ ಅದು ಸಿನಿಮಾಗೂ ಗೊತ್ತಾಗುತ್ತೆ. ಓಕೆ. ಆ್ಯಂಡ್ ಈಗ ಸಿನಿಮಾ ನಿಮ್ಮ ಒಂದು ಸಿನಿಮಾ ಕೆರಿಯರ್ ನೋಡಿದ್ರೆ, ಹೌದು ಇವಾಗ ಸ್ಟಾರ್ಟ್ ಮಾಡಿರೋ ಕೆರಿಯರಲ್ಲಿ
ಸೊ ಆಲ್ರೆಡಿ ಸೀರಿಯಲ್ ಅಂತ ತಗೊಂಡು ಮನೆಯೊಳಗೆ ಕಲ್ತಿದ್ದೀರಾ, ಓಕೆ. ಸಿನಿಮಾ ಅಂತ ಬಂದಾಗ ಈಗ ಅವತ್ತು ಹೆಜ್ಜೆ ಇಡ್ತಾ ಇದ್ದೀರಾ. ಸೊ ಮುಂಚೆ ಸಿನಿಮಾಗಳಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ ನಮಗೆ. ಸೊ ಕಂಪ್ಲೀಟ್ ಆಗಿ ಸಿಟಿ ಹುಡುಗ ಈ ಹಾಸ್ಟೆಲ್ ಒಂದು ಸಿನಿಮಾ ಮಾಡಿದೆ, ಅದೊಂಥರ ಬೇರೆ ಜನರ ಆಯಿತು. ಈಗ ಒಂದು ಲವ್ ಸ್ಟೋರಿ ಮಾಡಿದೆ, ಅದೊಂದು ಬೇರೆ ಜನರ ಆಯಿತು. ರಾನಿ ನೆಕ್ಸ್ಟ್ ಅದೊಂಥರ ಬೇರೆ ಜನರು, ಇದೊಂಥರ ಬೇರೆ. ಅಂದರೆ ತುಂಬ ಡಿಫ್ರೆಂಟ್ ಸ್ಟೋರಿಗಳು ಆಯ್ಕೆ ಮಾಡ್ಕೊತಾ ಇದ್ದಾರೆ ಅಂತ ಅನಿಸ್ತಿದೆ ನಮಗೆ ನೋಡ್ತಾ ಇದ್ದೆ. ಹೌದು, ಬಿಕಾಸ್ ಎಂಡ್ ಆಫ್ ದ ಡೇ ನಾನು ಒಬ್ಬ ಆ್ಯಕ್ಟರ್ ಆಗಿ ಗುರುತಿಸ್ಕೋಬೇಕು, ಆ್ಯಸ್ ಅ ಪರ್ಫಾರ್ಮರ್ ಆಗಿ ಗುರುತಿಸ್ಕೋಬೇಕು. ನಾನು ಯಾವುದೋ ಒಂದು ಫಾರ್ಮ್ ಆಫ್ ಪರ್ಫಾರ್ಮೆನ್ಸ್ ಅಥವಾ ಒಂದು ಫಾರ್ಮ್ ಆಫ್ ಕ್ಯಾರೆಕ್ಟರ್ ನಂದು ವರ್ಕೌಟ್ ಆಗ್ತಿದೆ ಅಂತ ಅದನ್ನೇ ಯಾವಾಗಲೂ ಮಾಡ್ತಾ ಇದ್ದರೆ ಅದು ತುಂಬ ಚಿಕ್ಕ ಸರ್ಕಲ್ಗೆ ಆ್ಯಕ್ಟರ್ ಆಗುತ್ತೆ ನಾನು. ಆ್ಯಂಡ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ಕ್ಯಾರೆಕ್ಟರ್ಸ್, ಮೋರ್ ಜಾನರ್ಸ್. ಆ್ಯಂಡ್ ಹೇಳ್ತೀನಿ, ಓವರ್ ಆಲ್ ಒಬ್ಬ ಆರ್ಟಿಸ್ಟ್ ಕಾಣಬೇಕು, ಲೈಕ್ ಏನೇ ಕೊಟ್ಟರು ಸಕಲಾಗಿ ಮಾಡ್ತಾನೆ ಅಂತ ಅನ್ನಿಸ್ಕೋಬೇಕು ಅಂತ ನನ್ನ ಮೈಂಡಲ್ಲಿದೆ. ಸೊ ಪ್ರತಿ ಒಂದು ಬೇರೆ ಬೇರೆ ಜಾನರ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಲಿವಿಂಗ್ ಇಟ್ ಅಷ್ಟೇ. ನಾನು ಹೇಳ್ತಿಲ್ವ ಟ್ರೈಲ್ ಆ್ಯಂಡ್ ಎರರ್ ಅಂತ ಅಲ್ಲ, ಆ್ಯಸ್ ಅ ಆರ್ಟಿಸ್ಟ್ ಐ ಆಮ್ ಲಿವಿಂಗ್ ಇಟ್. ಅಂದರೆ ಹಳ್ಳಿ ಪಾತ್ರ ಕೊಟ್ಟರೆ ಸ್ವಲ್ಪ ಅದನ್ನ ನಾವು ನೋಡೋದು ಸ್ವಲ್ಪ ಕಷ್ಟ ಆಗ್ತದ ಅಂತ ಆಡಿಯನ್ಸ್ಗೆ. ಹಂಗಂದ್ರೆ ನಿಮ್ಗೆ ಅನ್ಸಿದ್ಯಾ ಆ ಥರ ಅಂತ? ಈಗ ನೀವು ಆಲ್ರೆಡಿ ಈ ಸಿಟಿ ಪಾತ್ರ ಮಾಡಿ ಆಲ್ರೆಡಿ ಒಂದು ಸ್ವಲ್ಪ ನಾನು ಆ ಸಿಟಿ ಪಾತ್ರ ಮಾಡೋಕ್ಕಿಂತ ಮುಂಚೆ ಯಾರು ನಾನು ನೋಡಿರಲಿಲ್ಲ. ಸೊ ಸಿಟಿ ಪಾತ್ರ ಕಷ್ಟ ಆಗಿಲ್ಲ, ಬಿಕಾಸ್ ದ ವೇ ಐ ಪ್ರೆಸೆಂಟೆಡ್ ಇಟ್. ಸೊ ಇದು ನನ್ನ ಪ್ರಕಾರ ಹಾಗೆ ಆಗುತ್ತೆ. ಬಿಕಾಸ್ ಸಿ ನಿಮ್ಮ ಇಮೇಜ್ ಆಗಲಿ ಅಥವಾ ಬ್ಯಾಕ್ಗ್ರೌಂಡ್ ಏನೇ ನೀವು ಕ್ಯಾರಿ ಮಾಡ್ತಿರ್ತೀರಲ್ಲ, ಅದು ಸಿನಿಮಾ ಸ್ಟಾರ್ಟ್ ಆಗಿ ಒಂದು 5 ಮಿನಿಟ್ಸ್ಗೆ ಹೊರಟೋಗುತ್ತೆ. ಒನ್ಸ್ ದ ಮೂವಿ ಸ್ಟಾರ್ಟ್ಸ್ ನೀವು ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್, ಆ ಎನ್ವೈರನ್ಮೆಂಟ್ಗೆ ನೀವು ತುಂಬ ಇಂಡಲ್ಜ್ ಆಗೋಗ್ತೀರಾ. ಆ್ಯಂಡ್ ಫ್ರಮ್ ದೇರ್ ಇಟ್ಸ್ ಆಲ್ ಅಬೌಟ್ ದ ಸ್ಟೋರಿ, ಆಲ್ ಅಬೌಟ್ ದ ಕ್ಯಾರೆಕ್ಟರ್ಸ್. ಸೊ ಆ ಒಂದು ಜರ್ನಿಯಲ್ಲಿ ಇಫ್ ಮೈ ಪರ್ಫಾರ್ಮೆನ್ಸ್ ಇಸ್ ಕನ್ವಿನ್ಸಿಂಗ್, ನನ್ನ ಪ್ರಕಾರ ಅದು ಯಾವುದು ತೊಂದರೆ ಆಗಲ್ಲ. ಆ್ಯಂಡ್ ಸೇಮ್ ಇದನ್ನು ನೀವು ಇದ್ದಾರೆ ಕಿರಣ್ ಸರ್ ಹೆಂಗಿದ್ದಾರೋ ಈಗ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೆ ಕೆರಿಯರ್ ಸಿನಿಮಾದಲ್ಲಿ, ಅವ್ರಿಗೆ ಚೆನ್ನಾಗಿ ಬರ್ತಾ ಇದೆ. ಮೊದಲಿಂದನೂ ನಾನು ನಾಯಕಿ ಪಾತ್ರನೇ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ನಾನು ಫುಲ್ ಫ್ಲೆಜ್ಡ್ ಹೀರೋಯಿನ್. ಮತ್ತು ಪ್ರಜ್ವಲ್ ದೇವರಾಜ್ ಜೊತೆ ನಿಷ್ಕರಣ ಅಂತ ಬರುತ್ತೆ, ಅದರಲ್ಲೂ ನಾನು ಹೀರೋಯಿನ್ ಆಗಿದ್ದೀನಿ. ದಂತಕಥೆ ರಘುನ್ ಪೂಜೆ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಅದರಲ್ಲೂ ನಾನು ಒಬ್ಬಳೇ ಹೀರೋಯಿನ್, ಒಬ್ಬಳೇ ಫೀಮೇಲ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಸೊ ಅದೇ ಥರ ನಾನು ಸಿನಿಮಾ ಹೇಗಂದ್ರೆ ಅಂದ್ರೆ ಹೇಗಿದೆ ಈ ಜರ್ನಿ ಹೇಗಿದೆ ಅಂತ? ಜರ್ನಿ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಎಂಡ್ ಆಗ್ತೀವಿ. ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟು. ಏನು ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಡೈರೆಕ್ಟರ್. ನೀವೇನು ಒಬ್ಬನೇ ಆಗ್ತಿಲ್ಲಪ್ಪ ನನಗೆ ಸ್ಟೋರಿ ಬಗ್ಗೆ ಕೇಳಲಿಲ್ಲಪ್ಪ, ನಾನು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೇಳಿದೆ ಸಿನಿಮಾದಲ್ಲಿ. ಅದು ಚಿಕ್ಕದಾಗಿ ಹೇಳ್ತೀರಾ ನೀವು, ಇನ್ನೊಂಚೂರು ಹೇಳ್ತೀರಾ ಹೇಳಿ. ಹೇಳ್ಬೇಕು ನಿಮ್ಮ ಕೆಮಿಸ್ಟ್ರಿ ಬಗ್ಗೆ ಹೇಳಿ, ಲವ್ ಸ್ಟೋರಿ ಬಗ್ಗೆ ಹೇಗಿರುತ್ತೆ ಸಿನಿಮಾದಲ್ಲಿ? ಅದೇ ಜೊತೆಗೆ ಕ್ಯಾರೆಕ್ಟರ್ಲಿ ಅವಳದು ಟ್ರಾಜಿಕ್ ಸೈಡ್ ಇದೆ ಅವಳ ಕ್ಯಾರೆಕ್ಟರ್. ಅದನ್ನು ಅವಳು ಹೇಗೆ ಹೆಲ್ಪ್ ತೊಗೊಂಡು ಓವರ್ಕಮ್ ಮಾಡ್ತಾಳೆ. ಪರ್ಸ್ನಲ್ ಪ್ರಾಬ್ಲಮ್ಸು ಇದೆ, ಊರಿನ ಒಂದು ಪ್ರಾಬ್ಲಮ್ಸು ಇದೆ. ಎರಡೂ ಹೀರೋ ಹೆಂಗೆ ಸಾಲ್ವ್ ಮಾಡ್ತಾನೆ, ಏನಾಗುತ್ತೆ ಅನ್ನೋದೇ ಕತೆ. ಆ್ಯಂಡ್ ಸಾಂಗ್ಸ್ ಬಗ್ಗೆ ಬರುತ್ತೆ, ಸಖತ್ ಇಷ್ಟ ಆಯಿತು ಸಾಂಗ್ಸ್. ನಾನು ಅದು ಪ್ರೆಸ್ ಮೀಟಲ್ಲಿ ಹಾಕಿದ್ರಲ್ಲ ಅಂದರೆ ಮತ್ತೆ ಒಂದು ಯೂನಿಕ್ ಆದ ಪ್ರಯತ್ನ ಸಾಂಗ್ಸನ್ನ, ಈ ಫ್ಲೋಕ್ ಸಾಂಗ್ಸ್ನೆಲ್ಲ ಮಿಕ್ಸ್ ಮಾಡಿ. ಹೌದು, ಬಿಕಾಸ್ ನೀವು ಸಾಂಗ್ಸಲ್ಲಿ ಒಂದು ರೀತಿ ಆ ಸಿನಿಮಾ ಜಾನರ್ ಯಾವ ಥರ ಇದೆ, ಏನು ಆ್ಯಂಬಿಯನ್ಸ್ ಇದೆ, ಯಾವ ಫೀಲ್ ಕೊಡುತ್ತೆ ಅಂತ ನೀವು ಸಾಂಗ್ಸಲ್ಲೇ ಪ್ರೆಸೆಂಟ್ ಮಾಡ್ಬೋದು. ಒಂದು ರೀತಿ ಸಾಂಗ್ಸ್ ಆದ ಫಸ್ಟ್ ಇನ್ವಿಟೇಷನ್ ಫಾರ್ ಅ ಫಿಲ್ಮ್. ಸೊ ಇಡೀ ಸಾಂಗ್ ನಿಮಗೆ ಆ ಥರ ನಿಮಗೆ ಹಳ್ಳಿ ವೈಬ್ಸ್ ಎಲ್ಲ ಕೊಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಈ ಐಡಿಯಾ ಹೆಂಗೆ ಸರ್ ಡೈರೆಕ್ಟರ್ ಸರ್ ಡಿಸ್ಕಸ್? ಸ್ಟೋರಿ, ಸ್ಕ್ರೀನ್ ಪ್ಲೇ ಏನು ಹೇಗಾಗುತ್ತೆ, ಏನು ಯಾವ ಥರ ಆಗುತ್ತೆ ಎಲ್ಲ ಆಗುತ್ತೆ. ಅದನ್ನು ಪರ್ಫಾರ್ಮ್ ಮಾಡೋದು ಅಂದರೆ ಈ ಥರ ಎಲ್ಲ ಮಿಕ್ಸ್ ಮಾಡ್ತೀವಿ ಅಂತ ಅಂದಾಗ ನಿಮ್ಗೆ ಏನು ಅನ್ನಿಸ್ತು ಈ ಸಾಂಗ್ಸ್ ಬಗ್ಗೆ? ಲೈಕ್ ಫೈನಲ್ ಟ್ರ್ಯಾಕ್ ಕೇಳಿದ್ಮೇಲೆ ಆಬ್ವಿಯಸ್ಲಿ ಖುಷಿ ಆಯಿತು. ಆ್ಯಂಡ್ ನಾನದು ಪರ್ಫಾರ್ಮೆನ್ಸ್ ಮಾಡ್ತೀನಿ. ಆ್ಯಂಡ್ ಬಿಕಾಸ್ ಸಿ ಯಾವುದೋ ಒಂದು ಸಾಂಗ್ಗೆ ನಾವು ಪರ್ಫಾರ್ಮ್ ಮಾಡಿದಾಗ ಆ ಸಾಂಗ್ ನಾನದು ಪರ್ಫಾರ್ಮ್ ಮಾಡಿದ್ದು ನನ್ನ ಸಾಂಗ್ ಅದು. ಇನ್ನೊಂದು 20 ವರ್ಷ ಆದಮೇಲೆ ಸಾಂಗ್ ಬಂದಾಗ ನನ್ನದೇ ಅದು. ಸೊ ಓಕೆ, ಆ ಥರ ಒಂದು ಒಳ್ಳೆ ಸಾಂಗು ನನ್ನ ಹೆಸರು ರಿಜಿಸ್ಟರ್ ಆಗ್ತಿದೆಯಲ್ಲ ಅಂತ ತುಂಬ ಖುಷಿ ಆಗ್ತಿತ್ತು. ನಿಮಗೆ ಅನ್ನಿಸ್ತು ಓವರಾಲ್ ಸಿನಿಮಾ ಸಾಂಗ್ಗಳ ಬಗ್ಗೆ? ತುಂಬ ಚೆನ್ನಾಗಿದೆ, ವೈರಲ್ ಆಗ್ತದೆ. ಹೌದು, ಡ್ಯೂಯೆಟ್ ಸಾಂಗು ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಾಂಗ್ಸು ಇದೆ, ಎಣ್ಣೆ ಸಾಂಗು ಇದೆ, ಆಮೇಲೆ ಅಯ್ಯೋ ಮಳೆಲ್ಲ ಇದೆ, ಎಲ್ಲ ಥರದಂಥ ಒಂದು ಸಾಂಗ್ಸ್ ಇದೆ. ಸಿನಿಮಾದಲ್ಲೂ ಅಷ್ಟೇ, ಕಥೆನೂ ಹಾಗೆ ಇದೆ. ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ನೋಡ್ಬೋದು,
ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ನೋಡ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ ನೋಡ್ಬೋದು, ಆಮೇಲೆ ಫ್ಯಾಮಿಲಿ ಮೀನಿಂಗ್ ನೋಡ್ಬೋದು, ಸೋಷಿಯಲ್ ಮೀನಿಂಗು ಎಲ್ಲನೂ ಒಂದು ಸಿನಿಮಾದಲ್ಲಿದೆ. ಕಿರಣ್ ಸರ್, ನಿಮಗೆ ನಿಮ್ಮ ಒಂದು ಕೆರಿಯರಲ್ಲಿ ಫ್ಯಾನ್ಸಿಂದು ಡೈಲಾಗ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಇತ್ತೀಚೆಗೆ. ಸಿನಿಮಾದಲ್ಲೂ ಬೇಕು, ನೀವು OTT-ನಲ್ಲೂ ಅಂದರೆ ನಾರ್ಮಲ್ ಸೋಷಿಯಲ್ ಮೀಡಿಯಾದಲ್ಲೂ ಜಾಸ್ತಿ ಡೈಲಾಗ್ಸ್ ನೋಡಿದ್ದೀರಾ. ಸಿನಿಮಾದಲ್ಲೂ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಸೊ ಹೇಗಿರುತ್ತೆ ಡೈಲಾಗ್ಸ್ ಏನಾದ್ರು ಮಿಕ್ಸಿಂಗ್ ಮಸಾಲ ಆ ಥರ? ಆಬ್ವಿಯಸ್ಲಿ ಈಗ ಪರ್ಟಿಕ್ಯುಲರ್ ನನಗೆ ಅಂತ ಅಲ್ಲ, ಒಬ್ಬ ಹೀರೋ ಅಂತ ಅಂದರೆ ನಿಮಗೆ ಆ ಡೈಲಾಗ್ಗೆ ಇಷ್ಟ ಆಗೋದು, ಡೈಲಾಗೆ ನಿಮಗೆ ಬೇಗ ಎಲ್ಲ ಕಡೆ ವೈರಲ್ ಆಗೋದು. ಆಬ್ವಿಯಸ್ಲಿ ಇದೆ, ಸ್ಮಾರ್ಟ್ ಇದೆ. ಅಂದರೆ ನನಗೇನಂದರೆ ನೀವು ಓನಾಗಿ ಡೈಲಾಗ್ಸ್ ಬರ್ತೀರಲ್ಲ, ಅದನ್ನೇನಾದ್ರು ಬಳಸ್ಕೊಂಡಿದ್ದೀರ ಸಿನಿಮಾಗೆ? ಆ ಥರ ಒಂದು ಕ್ಯೂರಿಯಾಸಿಟಿ. ಇಲ್ಲ, ಅವ್ರು ಕಾಪಿರೈಟ್ಸ್ ಕಾಪಿರೈಟ್ ಆಗ್ಬೇಕು ಅಷ್ಟೇ. ಯಾಕಂದರೆ ಅಂದರೆ ಬಿಕಾಸ್ ಸಿ ಪ್ಲಾಟ್ಫಾರ್ಮ್ ಬೇರೆ ಬೇರೆ ಇದೆ ಆ್ಯಂಡ್ ನಿಮಗೆ ಆಡಿಯನ್ಸ್ ಬೇರೆ ಬೇರೆ ಇರುತ್ತೆ. ಸೋಷಿಯಲ್ ಮೀಡಿಯಾ ಆಡಿಯನ್ಸ್ ಬೇರೆ, ಅಲ್ಲಿ ಆಗೋ ಎಂಗೇಜ್ಮೆಂಟೇ ಬೇರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬೇರೆ ಥರ ಇರುತ್ತೆ. ಸೊ ಆಬ್ವಿಯಸ್ಲಿ ನಮ್ಮ ರೈಟರ್ಸ್ ಎಲ್ಲ ಏನಿದ್ದಾರೆ ಅವರೇ ಡೈಲಾಗ್ಸ್ ಬರ್ತಿದ್ದಾರೆ, ನಮ್ಮ ರೈಟರ್ಸ್ ಕೂಡ ಡೈಲಾಗ್ ಬರ್ತಿದ್ದಾರೆ ಇದಕ್ಕೆ. ಬಟ್ ಆಬ್ವಿಯಸ್ಲಿ ಒಂದು ಮೈಂಡಲ್ಲಿ ಅಂತೂ ಇರುತ್ತೆ, ಇವತ್ತು ಡೈಲಾಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಆ ಒಂದು ಇದ್ರ ಇದೆ. ಅಂದರೆ ಈಗ ಟೈಟಲ್ಗೆ ಜಸ್ಟಿಫಿಕೇಶನ್ ಕೊಡೋ ಥರ ಸ್ಟೋರಿ ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಗೆ ಅನಿಸಿದೆ? ಹೌದು. ಇವತ್ತು ಮಾರ್ಕೆಟ್ ಮಾಡೋದಕ್ಕೆ ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ನಾವು ಸ್ಟೋರಿ ಆ್ಯಂಡ್ ಪ್ರೆಸೆಂಟೇಷನ್ನ ಮಾತ್ರ ಮಾರ್ಕೆಟ್ ಮಾಡೋಕ್ಕಾಗೋದು. ಸೊ ದ ಫಸ್ಟ್ ಥಿಂಗ್ ಇಸ್ ಟು ಮೇಕ್ ಅ ಗುಡ್ ಫಿಲ್ಮ್. ಅದಾದಮೇಲೆ ನೆಕ್ಸ್ಟ್ ಏನೇ ಆಗಲಿ, ಸೊ ಆ ಫಸ್ಟ್ ಸ್ಟೆಪ್ ಅಂತೂ ನಾವು ನೀಟಾಗಿ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಪೀಪಲ್. ಆ್ಯಂಡ್ ನೀವು IPL ಎಲ್ಲ ನೋಡ್ತೀರಾ? ಹೌದು, ನೆನ್ನೆ ಮ್ಯಾಚ್ ನೋಡ್ತಾ ಇದ್ದೆ. ಏನಕ್ಕೆ ಪ್ರಶ್ನೆ ಅಂದರೆ April 5th ರಿಲೀಸ್ ಆಗ್ತಿರೋದು. ಒಂಚೂರು ಆಡಿಯನ್ಸ್ಗೆ ಭಯ ಬಿಡೋದು ಜಾಸ್ತಿ, ಸಿನಿಮಾದವರಾಗಲಿ ಪೊಲಿಟಿಕ್ಸ್ ಬೇರೆ ಆಗಲಿ. ಸೊ ಏನಕ್ಕೆ ಪೊಲಿಟಿಕ್ಸ್ ಇದೆ, ಈ ಥರ IPL ಇದೆ ಅಂತ ಆ ಮೈಂಡ್ಸೆಟ್ ನಿಮಗೂ ಇಷ್ಟ ಹೇಗೆ ಅಂತ ರಿಲೀಸ್ ಮಾಡೋಕ್ಕೆ ಮುಂಚೆ, ಅಂದರೆ ಡೇಟ್ ಅನೌನ್ಸ್ ಮಾಡೋಕ್ಕೆ ಮುಂಚೆ? ಅದೆಲ್ಲ ಟೀಮ್ ಕಾಲ್ ಅಲ್ಲ, ನಿಮ್ಮ ಮೈಂಡ್ಸೆಟ್ ಹೇಗಿತ್ತು ಅಂತ? ಈ ಟೈಮಲ್ಲಿ ರಿಲೀಸ್ ಆಗ್ತಿದೆ, ಆಡಿಯನ್ಸ್ ನೀವೇ ರಿಲೀಸ್ ಆಗ್ತಿದೆಯಲ್ಲ ಅಂತ ಖುಷಿ ಆಗ್ತಿದೆ. ಬಿಕಾಸ್ ಸಿ ಈಗ ನಮ್ಮ ಸಿನಿಮಾಗೂ ಕೂಡ ತುಂಬ ಲಾಕ್ಡೌನ್ ಆದಮೇಲೆ ತುಂಬ ಪ್ರಾಬ್ಲಮ್ ಆಯಿತು. ಬಟ್ ಡೈರೆಕ್ಟರ್ಸ್ ಯಾವುದೇ ರೀತಿ ಈ ಸ್ಟುಡ್ ಲೈಕ್ ಅ ವಾರಿಯರ್ ಆ ಸಿನಿಮಾನ ಇಲ್ಲಿ ತನಕ ಅವರು ವಿತ್ ಹಿಸ್ ಓನ್ ಎಫರ್ಟ್ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಎಷ್ಟೋ ಸಿನಿಮಾ ನಿಮಗೆ ಗೊತ್ತಿರಲಿಲ್ಲ, ಲಾಕ್ಡೌನಲ್ಲಿ ನಿಂತೋಗ್ಬಿಟ್ಟಿದೆ, ದೇ ಡಿಡ್ ಇವನ್ ಕಂಪ್ಲೀಟೆಡ್. ಬಟ್ ನಮಗೆ ಲಕ್ಕಿ 60% ಕಂಪ್ಲೀಟ್ ಆಗಿತ್ತು ಆಲ್ಮೋಸ್ಟ್ ಲಾಕ್ಡೌನ್ ಅದಕ್ಕಿಂತ ಹತ್ತಿರದಲ್ಲಿ. ಬಟ್ ಅದುವೇ ಮಿಕ್ಕಿದ್ವೇ ಹಿ ಹ್ಯಾಸ್ ಡನ್ ಓನ್ ಎಫರ್ಟ್ ಇಲ್ಲಿವರೆಗೂ. ಸೊ ಮಾಡ್ತಿದ್ದಾರಲ್ಲ, ದಟ್ ಇಸ್ ದ ಗುಡ್ ಥಿಂಗ್. ಲೈಕ್ ಇಷ್ಟು ಒಂದು ವರ್ಷ ಕಷ್ಟಪಟ್ಟಿದ್ದು ಅನ್ನೋಟಿಸ್ಡ್ ಆಗಿ ಹೊರಟೋಗಿದ್ರೆ ಬೇಜಾರಾಗಿರೋದು. ಅಂದರೆ ಪ್ರಶ್ನೆ ಏನಿದೆ ಸರ್, ಈಗ ನಿಮ್ಗೆ ಅನಿಸಿದ್ದೆ ಆಡಿಯನ್ಸು ಬೇರೆ ಬೇರೆ ಇರ್ತಾರೆ. ಅವರು ಸಿನಿಮಾ ನೋಡೋದ್ರೆ ಬೇರೆ ಆಡಿಯನ್ಸ್, ಕ್ರಿಕೆಟ್ ನೋಡೋದ್ರೆ ಬೇರೆ ಆಡಿಯನ್ಸು. ಸಿನಿಮಾ ಚೆನ್ನಾಗಿದೆ 100% ಯಾವ ಟೈಮಲ್ಲಾದರೂ ರಿಲೀಸಲ್ಲಿ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? See, forms of entertainment ಹೇಳಲ್ಲ, and ಜನ they are smart enough to choose or select what they want. And ಅವ್ರಿಗೆ ಏನಾದರೂ ಇಷ್ಟ ಆಗುತ್ತೆ ಅಂದರೆ ಪರ್ಸನಲ್ ಇಂಟ್ರೆಸ್ಟ್ ಅವ್ರು ಬಂದು ನೋಡೇ ನೋಡ್ತಾರೆ. ಆ್ಯಂಡ್ ಇದಕ್ಕಿಂತ ಮುಂಚೆ IPL ಟೈಮಲ್ಲಿ ಯಾವ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ಯಾವುದೂ ಇಲ್ಲ. ಆಲ್ವೇಸ್ ಸಿನಿಮಾ ರಿಲೀಸ್ ಆಗಿದೆ, ಗೆದ್ದು ಇದೆ. ಆ್ಯಂಡ್ ನಾವು ಈಗ IPL ಇದೆ, ನೆಕ್ಸ್ಟ್ ಮಂತ್ ಎಲೆಕ್ಷನ್ಸ್ ಇದೆ, ಅದು ನೆಕ್ಸ್ಟ್ ಮಂತ್ ಯಾವುದೋ ದೊಡ್ಡ ಸಿನಿಮಾ ಇದೆ. ಸೊ ಎವ್ರಿ ಮಂತ್ ನಿಮಗೆ ಏನೋ ಒಂದು ಆ ಥರ ಬಂದೇ ಬರುತ್ತೆ. ಯು ಶುಡ್ ಬಿ ಫಿಕ್ಸ್ಡ್, ಯು ವಾಂಟ್ ಇಟ್ ಗೆಟ್ ಇಟ್ ಅಷ್ಟೇ. ಸೊ ಅಂದರೆ ಸಿನಿಮಾ ಚೆನ್ನಾಗಿದೆ ಯಾವಾಗಲೂ ರಿಲೀಸ್ ಮಾಡಿರ್ಬೋದು. ಯಾ, ಆ್ಯಂಡ್ ಸಿ ಜನ ಹೇಳ್ತಿಲ್ವಾ, ದೇ ಕ್ಯಾನ್ ಫಿಲ್ಟರ್ ಇಟ್. ಈಗ IPL ಟೈಮ್ ಸಂಜೆ IPL ಸಂಜೆ ಇರುತ್ತೆ, ಬೆಳಗ್ಗೆ ನೋಡ್ ಮಾಡ್ತಾರೆ. ಸೊ ಆ ಥರ ದೇ ಮ್ಯಾನೇಜ್ ಇಫ್ ದೇ ಲೈಕ್ ಸಮಥಿಂಗ್. ಇಲ್ಲ ಅಂತಂದರೆ ಹೇಳ್ತಿರ್ಬೋದು, ಸಿನಿಮಾದಲ್ಲಿ ಏನೂ ಇಲ್ಲ ಅಂತ ಅಂದಾಗ ಖಾಲಿ ಹುಡುಕಿರ್ಲಿ, ಹಾಗಾಗಿ ಯಾರೋ ಮಾಡೋಣ. ಸೊ ಕಂಪ್ಲೀಟ್ಲಿ ಆಗ್ತಾರೆ.